ನಿನ್ನೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೆ ಎನ್ಎಸ್ಎ ಅಜಿತ್ ದೋವಲ್ ಜೊತೆಗೆ ಮೂರು ಸೇನಾ ವಿಭಾಗದ ಮುಖ್ಯಸ್ಥರ ಜೊತೆಯಲ್ಲಿ ಮಹತ್ವದ ಸಭೆಯನ್ನು ನಡೆಸಿದ್ರು. ಆ ಸಂದರ್ಭದ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ನೋ ಡೌಟ್ ಸಭೆಯಲ್ಲಿ ಚರ್ಚೆ ಆಗೋ ಅಷ್ಟು ವಿಚಾರವನ್ನ ಮಾಧ್ಯಮಗಳಿಗೆ ಬಹಿರಂಗವಾಗಿ ಹೇಳೋದು ಇಲ್ಲ. ಮಾಧ್ಯಮಗಳು ಅದನ್ನ ಅತಿ ಕ್ಯೂರಿಯಾಸಿಟಿಯಿಂದ ಮಾಹಿತಿಯನ್ನು ಕಲೆ ಹಾಕೋ ಪ್ರಯತ್ನ ಕೂಡ ಮಾಡೋದಿಲ್ಲ. ದೇಶದ ಇಂಟಿಗ್ರಿಟಿ ವಿಚಾರ ಬಂದಾಗ ಸೇನಾ ಮುಖ್ಯಸ್ಥರ ಜೊತೆಯಲ್ಲಿ ದೇಶದ ಪ್ರಧಾನಿ ನಡೆಸುವ ಮಾತುಕತೆ ಬಹಳ ಮುಖ್ಯದ್ದಾಗಿರುತ್ತೆ. ಜೊತೆಗೆ ಇದರ ಅಂಶಗಳು ಸೋರಿಕೆಯಾದ್ರೆ ಶತ್ರು ರಾಷ್ಟ್ರಕ್ಕೆ ಅನುಕೂಲ ಆಗೋ ಸಾಧ್ಯತೆ ಇರುತ್ತೆ. ಎಲ್ಲ ಜವಾಬ್ದಾರಿಯನ್ನ ಅರಿತೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಎಷ್ಟನ್ನ ಮಾಧ್ಯಮದ ಮೂಲಕ ನಾಗರಿಕರಿಗೆ ತಲುಪಿಸಬಹುದು ಅಷ್ಟು ಸುದ್ದಿಯನ್ನ ಮಾತ್ರ, ಅಷ್ಟು ಮಾಹಿತಿಯನ್ನ ಮಾತ್ರ ನಿಮ್ಮವರೆಗೆ ತಲುಪಿಸ್ತಾ ಇದ್ವಿ. ಹಾಗಂದ ಮಾತ್ರಕ್ಕೆ ಯಾವುದೇ ಮೇಜರ್ ಅಪ್ಡೇಟ್ ಕೂಡ ಮಿಸ್ ಆಗೋದಿಲ್ಲ. ಕ್ಷಣ ಕ್ಷಣದ ಮಾಹಿತಿಯನ್ನ ಕೂಡ, ಅದು ಕಾಶ್ಮೀರ ಹಾಗೆ ಭಾರತ ಪಾಕಿಸ್ತಾನದ ಗಡಿ ಇರಬಹುದು, ಅಥವಾ ನವದೆಹಲಿಯಲ್ಲಿ ನಡೀತಾ ಇರುವ ಮೀಟಿಂಗ್ ಇರಬಹುದು, ಸರ್ಕಾರದ ನಿರ್ಧಾರ ಇರಬಹುದು, ಯಾವುದೇ ಅಪ್ಡೇಟ್ ಕೂಡ ಮಿಸ್ ಆಗದೆ ಇರೋ ರೀತಿಯಲ್ಲಿ, ಹಾಗೆ ಸೇನೆ ದೇಶದ ಸರ್ಕಾರ ಕೈಗೊಳ್ಳೋ ನಿರ್ಧಾರಗಳ ಗೌಪ್ಯತೆಗೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದೆ. ನಾನ್ ಸ್ಟಾಪ್ ಕವರೇಜ್ನ ಭಾಗವಾಗಿ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಸತತವಾಗಿ 1 ವಾರಗಳ ಕಾಲದಿಂದ ಕಾಶ್ಮೀರದ ನೆಲದಲ್ಲೇ ನಿಂತು ಮಾಹಿತಿಯನ್ನ ನಿಮ್ಮವರೆಗೂ ತಲುಪಿಸ್ತಾ ಇದ್ದಾರೆ. ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ರಂಜಿತ್, ನವದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್, ಪಾಕಿಸ್ತಾನದಲ್ಲಿ ಯಾವ ಕ್ಷಣದಲ್ಲಿ ಭಾರತ ನುಗ್ಗು ಹೊಡೆಯುತ್ತೋ ಅನ್ನೋ ಆತಂಕ, ಕಾಶ್ಮೀರದಲ್ಲಿ ಹೇಗಿದೆ ಪರಿಸ್ಥಿತಿ ಸದ್ಯಕ್ಕೆ? ಸ್ಮಿತಾ ನೋಡಿ, ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಎನ್ಐಎ ಅಧಿಕಾರಿಗಳು ಈಗ ಪೆಲಂಗಾವ್ನ ಬೈಸ್ರಾನ್ನ ಅಟ್ಯಾಕ್ ಆಯ್ತಲ್ಲ, ಆ ಸ್ಥಳಕ್ಕೆ ಈಗ ಅತ್ಯಾಧುನಿಕ ಉಪಕರಣಗಳೊಂದಿಗೆ ಆಗಮಿಸಿದ್ದಾರೆ. ನೋಡಿ, 3D ಮ್ಯಾಪಿಂಗ್ ಮಾಡೋದಕ್ಕೆ ಎನ್ಐಎ ಅಧಿಕಾರಿಗಳು ಬಂದಿದ್ದಾರೆ. ಎನ್ಐಎ ಅಧಿಕಾರಿಗಳ ತನಿಖೆಯಲ್ಲಿ ಬಯಲಾಗಿರುವಂತಹ ವಿಚಾರ ಅಂತ ಹೇಳಿದ್ರೆ, ಸುಮಾರು 4 ಜನ ಭಯೋತ್ಪಾದಕರು, 7 ಜನ ಇದ್ದಾರೆ. ಅದರಲ್ಲಿ 4 ಜನ, ಅದರಲ್ಲಿ 2 ಸೇನಾ ವಸ್ತ್ರವನ್ನ ಧರಿಸಿ ಅಟ್ಯಾಕ್ ಮಾಡಿದ್ರು ಅನ್ನೋದು. 3 ಜನ ಅಲ್ಲಿ ಫುಡ್ ಕೌಂಟರ್ ಹತ್ರ ನಿಂತ್ಕೊಂಡು ಕಾಯ್ತಾ ಇದ್ರು. ಇನ್ನೊಬ್ಬ ಭಯೋತ್ಪಾದಕ ಆ 3 ಜನರಿಗೆ ಗಾರ್ಡ್ ಮಾಡ್ತಾ ಇದ್ದ. ಆಗಮನ ಮತ್ತೆ ನಿರ್ಗಮನ 2 ದ್ವಾರಗಳಲ್ಲಿ ನಿಂತ್ಕೊಂಡಿದ್ರು. ಮೊದಲು ನಿರ್ಗಮನ ದ್ವಾರದಲ್ಲಿ ಫೈರಿಂಗ್ ಆಗುತ್ತೆ. ಆ ನಂತರ ಎಲ್ಲರೂ ಕೂಡ ಪ್ರವೇಶ ದ್ವಾರ, ಅಂದ್ರೆ ಬೈಸರನ್ ವ್ಯಾಲಿಗೆ ಬರುವಂತ ಪ್ರವೇಶ ದ್ವಾರ ಇದೆಯಲ್ಲ, ಅಲ್ಲಿ ಕುದುರೆ ಮೂಲಕ ಬರ್ಬೇಕಲ್ಲ, ಆ ದ್ವಾರದ ಹತ್ರ ಎಲ್ಲರೂ ಕೂಡ ಓಡ್ ಹೋಗ್ತಾರೆ. ಆಗ ಅಲ್ಲಿದ್ದಂತ 3 ಜನ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿದಾಗ ಅಲ್ಲಿ ಇದ್ದಂತ ಪ್ರವಾಸಿಗರಿಗೆ ಓಡ್ ಹೋಗೋದಕ್ಕೆ ಅವಕಾಶಗಳೇ ಇರೋದಿಲ್ಲ. ದಿಕ್ಕಾಪಾಲಾಗಿ ಚೀರ್ತಾ ಕೂಗ್ತಾ ಓಡ್ತಾರೆ. ಇದೆಲ್ಲವೂ ಕೂಡ ಈಗ ಎನ್ಐಎ ಅಧಿಕಾರಿಗಳ ತನಿಖೆಯಲ್ಲಿ ಒಂದೊಂದೇ ಬಯಲಾಗ್ತಾ ಇದೆ. ಸುಮಾರು 100 ಜನ ಪ್ರತ್ಯಕ್ಷದರ್ಶಿಗಳು ಅಥವಾ 100 ಜನ ಅಲ್ಲಿನವರನ್ನ ಈಗ ವಿಚಾರಣೆ ಮಾಡಿದ್ದಾರೆ. 15 ಜನ ಈ ದಾಳಿಗೆ ಸಹಕಾರ ಕೊಟ್ಟಂತ ಭಯೋತ್ಪಾದಕರಿಗೆ ಸಹಕಾರ ಕೊಟ್ಟಂತ 15 ಜನರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. FSL ತಂಡವೂ ಕೂಡ ಬಂದಿದೆ. ಕೆಲವೊಂದಿಷ್ಟು ಟೆಕ್ನಿಕಲ್ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಹಾಗೆ ಅಲ್ಲಿನ ಸ್ಥಳೀಯ ಫೋಟೋಗ್ರಾಫರ್ ಒಬ್ಬ ಮಾಡಿರುವಂತಹ ವಿಡಿಯೋ ಆಧಾರದ ಮೇಲೆ ಕೆಲವರನ್ನ ಈಗ ಬಂಧನ ಮಾಡಲಾಗಿದೆ. ಅಲ್ಲಿ ಜಿಪ್ ಲೈನ್ ಚಲಾಯಿಸ್ತಾ ಇದ್ದಂತ ಅಥವಾ ಆಪರೇಟ್ ಮಾಡ್ತಾ ಇದ್ದಂತ ಇನ್ನೊಬ್ಬ ಆತಂಕಿತ, ಆತನನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಆತ ಅಲ್ಲಾಹೋ ಅಕ್ಬರ್ ಅಂತ ಹೇಳಿ ಕೂಗಿದಂತ ವ್ಯಕ್ತಿ. ಒಟ್ಟಾರೆ ಕಾರ್ಯಾಚರಣೆಯ ಭಾಗವಾಗಿ ಈ ಹೊತ್ತಿಗೆ ಈಗ ಬೈಸರನ್ನ ವ್ಯಾಲಿ ಇದೆಯಲ್ಲ, ಆ ವ್ಯಾಲಿಗೆ ಎನ್ಐಎ ಅಧಿಕಾರಿಗಳ ತಂಡ ಆಗಮಿಸಿ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. 3D ಮ್ಯಾಪಿಂಗ್ ಮಾಡೋ ಮೂಲಕ ಇನ್ನಷ್ಟು ಈ ಪ್ರಕರಣದಲ್ಲಿ ಅಥವಾ ಅಟ್ಯಾಕ್ ನಲ್ಲಿ ಆದಂತ ಹಾನಿ ಮತ್ತೆ ಅದಕ್ಕೆ ಕಾರಣರಾದವರು ಹೇಗೆಲ್ಲ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸ್ಮಿತಾ, ಈ ಭಯೋತ್ಪಾದಕರು ಚೀನಾದ ನಿಷೇಧಿತ ಆಪ್ ಅನ್ನ ಬಳಸಿ, ತಂತ್ರಜ್ಞಾನವನ್ನ ಬಳಸಿ ಇವರು ಅಟ್ಯಾಕ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಮತ್ತೆ ಪೂರ್ವ ನಿಯೋಜಿತವಾಗಿ ಇವರು ಅಟ್ಯಾಕ್ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ನಿನ್ನೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೆ ಎನ್ಎಸ್ಎ ಅಜಿತ್ ದೋವಲ್ ಜೊತೆಗೆ ಮೂರು ಸೇನಾ ವಿಭಾಗದ ಮುಖ್ಯಸ್ಥರ ಜೊತೆಯಲ್ಲಿ ಮಹತ್ವದ ಸಭೆಯನ್ನು ನಡೆಸಿದ್ರು. ಆ ಸಂದರ್ಭದ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ನೋ ಡೌಟ್ ಸಭೆಯಲ್ಲಿ ಚರ್ಚೆ ಆಗೋ ಅಷ್ಟು ವಿಚಾರವನ್ನ ಮಾಧ್ಯಮಗಳಿಗೆ ಬಹಿರಂಗವಾಗಿ ಹೇಳೋದು ಇಲ್ಲ. ಮಾಧ್ಯಮಗಳು ಅದನ್ನ ಅತಿ ಕ್ಯೂರಿಯಾಸಿಟಿಯಿಂದ ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನ ಕೂಡ ಮಾಡೋದಿಲ್ಲ. ದೇಶದ ಇಂಟಿಗ್ರಿಟಿ ವಿಚಾರ ಬಂದಾಗ ಸೇನಾ ಮುಖ್ಯಸ್ಥರ ಜೊತೆಯಲ್ಲಿ ದೇಶದ ಪ್ರಧಾನಿ ನಡೆಸುವ ಮಾತುಕತೆ ಬಹಳ ಮುಖ್ಯದ್ದಾಗಿರುತ್ತೆ. ಜೊತೆಗೆ ಇದರ ಅಂಶಗಳು ಸೋರಿಕೆಯಾದ್ರೆ
ಶತ್ರು ರಾಷ್ಟ್ರಕ್ಕೆ ಅನುಕೂಲ ಆಗೋ ಸಾಧ್ಯತೆ ಇರುತ್ತೆ. ಎಲ್ಲ ಜವಾಬ್ದಾರಿಯನ್ನ ಅರಿತೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಎಷ್ಟನ್ನ ಮಾಧ್ಯಮದ ಮೂಲಕ ನಾಗರಿಕರಿಗೆ ತಲುಪಿಸಬಹುದು ಅಷ್ಟು ಸುದ್ದಿಯನ್ನ ಮಾತ್ರ, ಅಷ್ಟು ಮಾಹಿತಿಯನ್ನ ಮಾತ್ರ ನಿಮ್ಮವರೆಗೆ ತಲುಪಿಸ್ತಾ ಇದ್ವಿ. ಹಾಗಂದ ಮಾತ್ರಕ್ಕೆ ಯಾವುದೇ ಮೇಜರ್ ಅಪ್ಡೇಟ್ ಕೂಡ ಮಿಸ್ ಆಗೋದಿಲ್ಲ. ಕ್ಷಣ ಕ್ಷಣದ ಮಾಹಿತಿಯನ್ನ ಕೂಡ, ಅದು ಕಾಶ್ಮೀರ ಹಾಗೆ ಭಾರತ ಪಾಕಿಸ್ತಾನದ ಗಡಿ ಇರಬಹುದು, ಅಥವಾ ನವದೆಹಲಿಯಲ್ಲಿ ನಡೀತಾ ಇರುವ ಮೀಟಿಂಗ್ ಇರಬಹುದು, ಸರ್ಕಾರದ ನಿರ್ಧಾರ ಇರಬಹುದು, ಯಾವುದೇ ಅಪ್ಡೇಟ್ ಕೂಡ ಮಿಸ್ ಆಗದೆ ಇರೋ ರೀತಿಯಲ್ಲಿ, ಹಾಗೆ ಸೇನೆ ದೇಶದ ಸರ್ಕಾರ ಕೈಗೊಳ್ಳೋ ನಿರ್ಧಾರಗಳ ಗೌಪ್ಯತೆಗೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದೆ. ನಾನ್ ಸ್ಟಾಪ್ ಕವರೇಜ್ನ ಭಾಗವಾಗಿ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಸತತವಾಗಿ 1 ವಾರಗಳ ಕಾಲದಿಂದ ಕಾಶ್ಮೀರದ ನೆಲದಲ್ಲೇ ನಿಂತು ಮಾಹಿತಿಯನ್ನ ನಿಮ್ಮವರೆಗೂ ತಲುಪಿಸ್ತಾ ಇದ್ದಾರೆ. ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ರಂಜಿತ್, ನವದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್, ಪಾಕಿಸ್ತಾನದಲ್ಲಿ ಯಾವ ಕ್ಷಣದಲ್ಲಿ ಭಾರತ ನುಗ್ಗು ಹೊಡೆಯುತ್ತೋ ಅನ್ನೋ ಆತಂಕ, ಕಾಶ್ಮೀರದಲ್ಲಿ ಹೇಗಿದೆ ಪರಿಸ್ಥಿತಿ ಸದ್ಯಕ್ಕೆ? ಸ್ಮಿತಾ ನೋಡಿ, ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಎನ್ಐಎ ಅಧಿಕಾರಿಗಳು ಈಗ ಪೆಹಲ್ಗಾಂವ್ನ ಬೈಸ್ರಾನ್ನ ಅಟ್ಯಾಕ್ ಆಯ್ತಲ್ಲ, ಆ ಸ್ಥಳಕ್ಕೆ ಈಗ ಅತ್ಯಾಧುನಿಕ ಉಪಕರಣಗಳೊಂದಿಗೆ ಆಗಮಿಸಿದ್ದಾರೆ. ನೋಡಿ, 3D ಮ್ಯಾಪಿಂಗ್ ಮಾಡೋದಕ್ಕೆ ಎನ್ಐಎ ಅಧಿಕಾರಿಗಳು ಬಂದಿದ್ದಾರೆ. ಎನ್ಐಎ ಅಧಿಕಾರಿಗಳ ತನಿಖೆಯಲ್ಲಿ ಬಯಲಾಗಿರುವಂತ ವಿಚಾರ ಅಂತ ಹೇಳಿದ್ರೆ, ಸುಮಾರು 4 ಜನ ಭಯೋತ್ಪಾದಕರು, 7 ಜನ ಇದ್ದಾರೆ. ಅದರಲ್ಲಿ 4 ಜನ, ಅದರಲ್ಲಿ 2 ಸೇನಾ ವಸ್ತ್ರವನ್ನ ಧರಿಸಿ ಅಟ್ಯಾಕ್ ಮಾಡಿದ್ರು ಅನ್ನೋದು. 3 ಜನ ಅಲ್ಲಿ ಫುಡ್ ಕೌಂಟರ್ ಹತ್ರ ನಿಂತ್ಕೊಂಡು ಕಾಯ್ತಾ ಇದ್ರು. ಇನ್ನೊಬ್ಬ ಭಯೋತ್ಪಾದಕ ಆ 3 ಜನರಿಗೆ ಗಾರ್ಡ್ ಮಾಡ್ತಾ ಇದ್ದ. ಆಗಮನ ಮತ್ತೆ ನಿರ್ಗಮನ ಎರಡೂ ದ್ವಾರಗಳಲ್ಲಿ ನಿಂತ್ಕೊಂಡಿದ್ರು. ಮೊದಲು ನಿರ್ಗಮನ ದ್ವಾರದಲ್ಲಿ ಫೈರಿಂಗ್ ಆಗುತ್ತೆ. ಆ ನಂತರ ಎಲ್ಲರೂ ಕೂಡ ಪ್ರವೇಶ ದ್ವಾರ, ಅಂದ್ರೆ ಬೈಸರನ್ ವ್ಯಾಲಿಗೆ ಬರುವಂತ ಪ್ರವೇಶ ದ್ವಾರ ಇದೆಯಲ್ಲ, ಅಲ್ಲಿ ಕುದುರೆ ಮೂಲಕ ಬರ್ಬೇಕಲ್ಲ, ಆ ದ್ವಾರದ ಹತ್ರ ಎಲ್ಲರೂ ಕೂಡ ಓಡ್ ಹೋಗ್ತಾರೆ. ಆಗ ಅಲ್ಲಿದ್ದಂತ 3 ಜನ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿದಾಗ ಅಲ್ಲಿ ಇದ್ದಂತ ಪ್ರವಾಸಿಗರಿಗೆ ಓಡ್ ಹೋಗೋದಕ್ಕೆ ಅವಕಾಶಗಳೇ ಇರೋದಿಲ್ಲ. ದಿಕ್ಕಾಪಾಲಾಗಿ ಚೀರ್ತಾ ಕೂಗ್ತಾ ಓಡ್ತಾರೆ. ಇದೆಲ್ಲವೂ ಕೂಡ ಈಗ ಎನ್ಐಎ ಅಧಿಕಾರಿಗಳ ತನಿಖೆಯಲ್ಲಿ ಒಂದೊಂದೇ ಬಯಲಾಗ್ತಾ ಇದೆ. ಸುಮಾರು 100 ಜನ ಪ್ರತ್ಯಕ್ಷದರ್ಶಿಗಳು ಅಥವಾ 100 ಜನ ಅಲ್ಲಿನವರನ್ನ ಈಗ ವಿಚಾರಣೆ ಮಾಡಿದ್ದಾರೆ. 15 ಜನ ಈ ದಾಳಿಗೆ ಸಹಕಾರ ಕೊಟ್ಟಂತ ಭಯೋತ್ಪಾದಕರಿಗೆ ಸಹಕಾರ ಕೊಟ್ಟಂತ 15 ಜನರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. FSL ತಂಡವೂ ಕೂಡ ಬಂದಿದೆ. ಕೆಲವೊಂದಿಷ್ಟು ಟೆಕ್ನಿಕಲ್ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಹಾಗೆ ಅಲ್ಲಿನ ಸ್ಥಳೀಯ ಫೋಟೋಗ್ರಾಫರ್ ಒಬ್ಬ ಮಾಡಿರುವಂತ ವಿಡಿಯೋ ಆಧಾರದ ಮೇಲೆ ಕೆಲವರನ್ನ ಈಗ ಬಂಧನ ಮಾಡಲಾಗಿದೆ. ಅಲ್ಲಿ ಜಿಪ್ ಲೈನ್ ಚಲಾಯಿಸ್ತಾ ಇದ್ದಂತ ಅಥವಾ ಆಪರೇಟ್ ಮಾಡ್ತಾ ಇದ್ದಂತ ಇನ್ನೊಬ್ಬ ಆತಂಕಿತ, ಆತನನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಆತ ಅಲ್ಲಾಹೋ ಅಕ್ಬರ್ ಅಂತೇಳಿ ಕೂಗಿದಂತ ವ್ಯಕ್ತಿ. ಒಟ್ಟಾರೆ ಕಾರ್ಯಾಚರಣೆಯ ಭಾಗವಾಗಿ ಈ ಹೊತ್ತಿಗೆ ಈಗ ಬೈಸರನ್ನ ವ್ಯಾಲಿ ಇದೆಯಲ್ಲ, ಆ ವ್ಯಾಲಿಗೆ ಎನ್ಐಎ ಅಧಿಕಾರಿಗಳ ತಂಡ ಆಗಮಿಸಿ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. 3D ಮ್ಯಾಪಿಂಗ್ ಮಾಡೋ ಮೂಲಕ ಇನ್ನಷ್ಟು ಈ ಪ್ರಕರಣದಲ್ಲಿ ಅಥವಾ ಅಟ್ಯಾಕ್ ನಲ್ಲಿ ಆದಂತ ಹಾನಿ ಮತ್ತೆ ಅದಕ್ಕೆ ಕಾರಣರಾದವರು ಹೇಗೆಲ್ಲ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸ್ಮಿತಾ, ಈ ಭಯೋತ್ಪಾದಕರು ಚೀನಾದ ನಿಷೇಧಿತ ಆಪ್ ಅನ್ನ ಬಳಸಿ, ತಂತ್ರಜ್ಞಾನವನ್ನ ಬಳಸಿ ಇವರು ಅಟ್ಯಾಕ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಮತ್ತೆ ಪೂರ್ವ ನಿಯೋಜಿತವಾಗಿ ಇವರು ಅಟ್ಯಾಕ್ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ರಂಜಿತ್, ಸಂಪರ್ಕದಲ್ಲಿ